ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಮಧ್ಯರಾತ್ರಿ ಅವನಿಂದ ಒಂದು ಸಂದೇಶ ಬಂದ ತಕ್ಷಣ ಏನಾಗುತ್ತಿದೆ ಎಂಬ ಅರಿವಿಲ್ಲದೆ ನಾನು ಅಲ್ಲಿಗೆ ಓಡಿ ಹೋದೆ. ಅಲ್ಲಿ ಕಾಯುತ್ತಿದ್ದ ಅವನು ನನ್ನನ್ನು ನೋಡಿದ ತಕ್ಷಣ ಭಾವೋದ್ವೇಗದಿಂದ ಬರಸೆಳೆದುಕೊಂಡ. ಆ ಕ್ಷಣದ ಆಕರ್ಷಣೆಯಲ್ಲಿ ನಾನು ಕರಗುತ್ತಿರುವಾಗಲೇ ಅವನು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದ ಆ ಒಂದು ಮಾತು ನನ್ನ ಜೀವವೇ ಹೋದಂತಾಗಿಸಿತು. ಆ ಸುಂದರ ಕ್ಷಣದ ಹಿಂದೆ ಅಡಗಿದ್ದ ಆ ಭೀಕರ ಸತ್ಯವಾದರೂ ಏನು? ಮುಂದೆ ಏನಾಯಿತು ಎಂದು ತಿಳಿಯಲು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ನನ್ನ ಹೆಸರು ಸುಧಾ. ನನಗೀಗ 35 ವರ್ಷ. ಇಬ್ಬರು ಮುದ್ದಾದ ಮಕ್ಕಳ ತಾಯಿ ನಾನು. ನನ್ನ ಪತಿ ರಾಘವ್ ವೃತ್ತಿಯಲ್ಲಿ ಒಬ್ಬ ಟೈಲರ್. ಅವರಿಗೆ ಹುಟ್ಟಿನಿಂದಲೇ ಒಂದು ಕಾಲಿನಲ್ಲಿ ಸ್ವಲ್ಪ ಅಂಗವೈಕಲ್ಯ ಇತ್ತು. ಆದರೆ ಅವರು ಯಾವತ್ತೂ ಯಾರಿಗೂ ಕೈಯೊಡ್ಡಿ ಬದುಕಿದವರಲ್ಲ. ನಮಗೋಸ್ಕರ ಹಗಲಿರುಳು ಕಷ್ಟಪಟ್ಟು ದುಡಿಯುವ ಅತ್ಯಂತ ಮುಗ್ಧ ಜೀವ ಅವರು. ದಿನಾ ಬೆಳಗ್ಗೆ ಎದ್ದ ತಕ್ಷಣ ಗಂಡನಿಗೆ ಅಡುಗೆ ಮಾಡಿ ಡಬ್ಬಿ ಕಟ್ಟುವುದು, ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು, ಮನೆ ಕೆಲ, ಹೀಗೆ ನನ್ನ ಜೀವನ ಸಾಗುತ್ತಿತ್ತು. ನನ್ನ ಜೀವನದಲ್ಲಿ ಪ್ರೀತಿಯ ಕೊರತೆ ಇದೆ ಎಂದಾಗಲಿ ಅಥವಾ ಒಂಟಿತನ ಕಾಡುತ್ತಿದೆ ಎಂದಾಗಲಿ ನನಗನ್ನಿಸಿರಲಿಲ್ಲ. ಸಣ್ಣ ಪುಟ್ಟ ಆಸೆಗಳೊಂದಿಗೆ ನಮ್ಮ ಸಂಸಾರ ಸುಖವಾಗಿತ್ತು. ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಹೊಸದಾಗಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಶಂಕ್ರಪ್ಪ ಎಂಬುವವರು ಬಂದಿದ್ದರು. ಅವರ ಜೊತೆಗೆ ಅವರ ಮಗ ವರುಣ್ ಕೂಡ ಬಂದಿದ್ದ. ಅವನಿಗೆ ಕೇವಲ 21 ವರ್ಷ. ನೋಡಲು ತುಂಬಾ ಚಟುವಟಿಕೆಯಿಂದ ಕೂಡಿದ್ದ ಯುವಕ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಶುಚಿಗೊಳಿಸುವುದು, ನೀರು ಬಿಡುವುದು ಇಂತಹ ಕೆಲಸಗಳನ್ನು ಅವನು ಮಾಡುತ್ತಿದ್ದ. ನನ್ನ ಕಣ್ಣಿಗೆ ಅವನು ಕೇವಲ ಒಬ್ಬ ಕೆಲಸಗಾರನ ಮಗನಷ್ಟೇ ಆಗಿದ್ದ. ಆದರೆ ಒಂದು ದಿನ ಭಾರೀ ಮಳೆ ಶುರುವಾಯಿತು. ನಾನು ಮಾರುಕಟ್ಟೆಯಿಂದ ತರಕಾರಿ ತಂದು ಸ್ಕೂಟರ್ನಲ್ಲಿ ಪಾರ್ಕಿಂಗ್ಗೆ ಬರುವಾಗ ನೀರು ನಿಂತಿದ್ದ ಟೈಲ್ಸ್ ಮೇಲೆ ಗಾಡಿ ಸ್ಕಿಡ್ ಆಯಿತು. ನಾನು ಕೆಳಗೆ ಬೀಳುವಷ್ಟರಲ್ಲಿ ಅಲ್ಲಿಯೇ ಇದ್ದ ವರುಣ್ ವೇಗವಾಗಿ ಓಡಿ ಬಂದು ನನ್ನನ್ನು ನೆಲಕ್ಕೆ ಬೀಳದಂತೆ ಹಿಡಿದುಕೊಂಡ. ಆ ಕ್ಷಣದಲ್ಲಿ ನನ್ನ ದೇಹ ಅವನ ತೋಳುಗಳಲ್ಲಿ ಬಂಧಿಯಾಗಿತ್ತು. ಆ ಮಳೆಯ ಚಳಿಯಲ್ಲಿ ಆ ಯುವಕನ ಸ್ಪರ್ಶ ಮತ್ತು ಅವನ ಉಸಿರು ನನ್ನ ಕೆನ್ನೆಗೆ ತಾಗಿದಾಗ ನನಗೆ ಏನೋ ಒಂದು ರೀತಿಯ ವಿಚಿತ್ರ ಸಂವೇದನೆಯಾಯಿತು. ನಾನು 35 ವರ್ಷದ ತಾಯಿ ಎನ್ನುವುದನ್ನೇ ಆ ಕ್ಷಣ ಮರೆತುಬಿಟ್ಟೆ. ಅವನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಎದ್ದು ಕಾಣುತ್ತಿತ್ತು. ಆ ಮಳೆಯ ದಿನದ ಆಕಸ್ಮಿಕ ಸ್ಪರ್ಶ ನನ್ನನ್ನು ಹಗಲು ರಾತ್ರಿ ಕಾಡಲು ಶುರುಮಾಡಿತು. ಅಲ್ಲಿಂದ ನಮ್ಮಿಬ್ಬರ ಮಧ್ಯೆ ಕಣ್ಣಲ್ಲೇ ಮಾತಾಡುವ ಆಟ ಶುರುವಾಯಿತು. ನಾನು ಬಾಲ್ಕನಿಗೆ ಬಟ್ಟೆ ಒಣಗಿಸಲು ಬಂದರೆ ಸಾಕು, ಅವನು ಕೆಳಗಿನಿಂದ ನನ್ನನ್ನೇ ನೋಡುತ್ತಿದ್ದ. ಅವನ ಆ ಕಳ್ಳನೋಟಕ್ಕೆ ನಾನು ನಾಚಿಕೆಯಿಂದ ನಗುತ್ತಿದ್ದೆ. ಆ ಯುವಕನ ಅತಿಯಾದ ಗಮನ ನನ್ನನ್ನು ಮತ್ತೆ ಕಾಲೇಜು ಹುಡುಗಿಯಂತೆ ಭಾಸವಾಗುವಂತೆ ಮಾಡುತ್ತಿತ್ತು. ಮುಂಚೆ ಮನೆಯಲ್ಲಿ ಹೇಗೋ ಇರುತ್ತಿದ್ದ ನಾನು. ಈಗ ಅವನು ಹೊರಗಿದ್ದಾನೆ ಎಂದು ಗೊತ್ತಾದರೆ ಸಾಕು, ಅಂದವಾಗಿ ಸೀರೆ ಉಟ್ಟು ಸ್ವಲ್ಪ ಅಲಂಕಾರ ಮಾಡಿಕೊಂಡು ನಿಲ್ಲುತ್ತಿದ್ದೆ. ಇದೆಲ್ಲದರ ಮಧ್ಯೆ ಅಪಾರ್ಟ್ಮೆಂಟ್ ನಿರ್ವಹಣೆಯ ನೆಪದಲ್ಲಿ ವರುಣ್ ಹೇಗೋ ನನ್ನ ಮೊಬೈಲ್ ಸಂಖ್ಯೆ ಪಡೆದುಕೊಂಡ. ಅಂದಿನಿಂದ ಶುರುವಾಯಿತು ನೋಡಿ ವಾಟ್ಸಪ್ ಸಂದೇಶಗಳ ಸುರಿಮಳೆ. ಸುಧಾ ಮೇಡಂ, ನೀವು ತುಂಬಾ ಸುಂದರವಾಗಿ ಕಾಣುತ್ತೀರಾ ಎಂದು ಅವನು ಸಂದೇಶ ಕಳುಹಿಸಿದಾಗ ನನ್ನ ಹೃದಯದ ಬಡಿತ ಜೋರಾಗುತ್ತಿತ್ತು. ಗಂಡ ಮತ್ತು ಮಕ್ಕಳು ಮಲಗಿದ ಮೇಲೆ ಕತ್ತಲಲ್ಲಿ ಕದ್ದುಮುಚ್ಚಿ ಅವನ ಜೊತೆ ಚಾಟ್ ಮಾಡುವುದರಲ್ಲಿ ನಾನು ಸುಖ ಕಾಣತೊಡಗಿದೆ. ಈ ಯೌವನದ ಆಕರ್ಷಣೆಯಲ್ಲಿ ನಾನು ಎಂಥ ದೊಡ್ಡ ತಪ್ಪು ಮಾಡುತ್ತಿದ್ದೇನೆ ಎಂಬ ಅರಿವು ನನಗಿರಲಿಲ್ಲ. ಒಂದು ದಿನ ನನ್ನ ಗೆಳತಿ ವೀಣಾ ನನ್ನನ್ನು ಗಮನಿಸಿಬಿಟ್ಟಳು. ಏನೇ ಸುಧಾ, ಇತ್ತೀಚೆಗೆ ನಿನ್ನ ಮುಖದಲ್ಲಿ ಹೊಸ ಕಳೆ ಬಂದಿದೆ. ಯಾರಾದರೂ ಹೊಸ ಪ್ರೇಮಿ ಸಿಕ್ಕಿದ್ದಾರಾ ಎಂದು ತಮಾಷೆ ಮಾಡಿದಾಗ ನನ್ನ ಪ್ರಾಣವೇ ಹೋದಂತಾಯಿತು. ಅಯ್ಯೋ, ಅದೆಲ್ಲ ಏನಿಲ್ಲ ವೀಣಾ, ನಮ್ಮಂಥವರಿಗೆ ಎಲ್ಲಿಯ ಪ್ರೇಮ್ ಎಂದು ಸುಳ್ಳು ಹೇಳಿ ಅಲ್ಲಿಂದ ತಪ್ಪಿಸಿಕೊಂಡೆ. ನಮ್ಮ ಈ ಕಳ್ಳಾಟ ದಿನೇ ದಿನೇ ಅಪಾಯದ ಮಟ್ಟ ತಲುಪುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಮನೆಗೆ ಯಾರೂ ಇಲ್ಲದ ಸಮಯದಲ್ಲಿ ವರುಣ್ ಮನೆಗೆ ಬಂದ. ನೀರಿನ ಮೀಟರ್ ಚೆಕ್ ಮಾಡಬೇಕು ಎಂಬ ನೆಪ ಹೇಳಿ ಒಳಗಡೆ ಬಂದವನೇ ಬಾಗಿಲು ಹಾಕಿಕೊಂಡ. ನಾನು ಗಾಬರಿಯಾದೆ. ನಾನು ಕಾಫಿ ತರಲು ಹೋದಾಗ ಅವನು ನನ್ನನ್ನು ಅಪ್ಪಿಕೊಳ್ಳಲು ಬಂದ. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಪಕ್ಕದ ಮನೆಯ ಶಾರಕ್ಕ ಕಾಲಿಂಗ್ ಬೆಲ್ ಒತ್ತಿದರು. ಶಾರಕ್ಕ ಎಂದರೆ ಇಡೀ ಅಪಾರ್ಟ್ಮೆಂಟ್ನ ಸುದ್ದಿಗಳನ್ನೆಲ್ಲ ತಿಳಿದುಕೊಳ್ಳುವ ಸ್ವಭಾವದವರು. ನನ್ನ ಪ್ರಾಣವೇ ಹೋದಂತಾಯಿತು. ತಕ್ಷಣ ವರುಣ್ಣನ್ನು ಬಾಲ್ಕನಿಯಲ್ಲಿ ಅಡಗಿಸಿ ಬಾಗಿಲು ತೆಗೆದೆ. ಶಾರಕ್ಕ ಮನೆಯೊಳಗೆ ಬಂದು ಟೇಬಲ್ ಮೇಲಿದ್ದ 2 ಕಾಫಿ ಲೋಟಗಳನ್ನು ಕಂಡು ಅನುಮಾನದಿಂದ ಪ್ರಶ್ನಿಸಿದರು. ಅದು ಬೆಳಿಗ್ಗೆ ಗಂಡ ಕುಡಿದ ಲೋಟ ಎಂದು ಹೇಗೋ ಸುಳ್ಳು ಹೇಳಿ ಕಳುಹಿಸಿದೆ.
ಅಂದು ನಾನು ಸ್ವಲ್ಪದರಲ್ಲೇ ಬಚಾವಾದೆ. ಆದರೆ ಆ ಭಯ ನನ್ನನ್ನು ಹೆಚ್ಚು ಕಾಲ ಕಾಪಾಡಲಿಲ್ಲ. ದಿನ ಕಳೆದಂತೆ ವರುಣ್ ನನ್ನ ಮೇಲೆ ಹಕ್ಕು ಚಲಾಯಿಸಲು ಶುರುಮಾಡಿದ. ಇದು ಪ್ರೀತಿಯೋ ಅಥವಾ ಅವನ ಹುಚ್ಚುತನವೋ ತಿಳಿಯುತ್ತಿರಲಿಲ್ಲ. ನಾನು ನನ್ನ ಪತಿ ರಾಘವ್ ಜೊತೆ ನಗುತ್ತಾ ಮಾತನಾಡಿದರೆ ಅಥವಾ ಹೊರಗೆ ಹೋದರೆ ವರುಣ್ ಸಹಿಸುತ್ತಿರಲಿಲ್ಲ. ನೀನು ಕೇವಲ ನನಗಾಗಿ ಇರಬೇಕು. ನಿನ್ನ ಆ ಕುಂಟಗಂಡನ ಜೊತೆ ನೀನು ಇರುವುದನ್ನು ನೋಡಿದರೆ ನನಗೆ ಕೋಪ ಬರುತ್ತದೆ ಎಂದು ಸಂದೇಶ ಕಳುಹಿಸಿ ಬೆದರಿಸಲು ಶುರುಮಾಡಿದ. ಅಂದು ಸಂಜೆ ಪಾರ್ಕಿಂಗ್ನ ಕತ್ತಲಲ್ಲಿ ಅವನು ನನ್ನನ್ನು ಭೇಟಿಯಾದಾಗ ಅಸಲಿ ಸತ್ಯ ಹೊರಬಂತು. ಅವನು ನನ್ನನ್ನು ಬಿಗಿಯಾಗಿ ಹಿಡಿದು ಹೇಳಿದ ಮಾತು ಕೇಳಿ ನಾನು ನಡುಗಿ ಹೋದೆ. ಸುಧಾ, ನಿನ್ನ ಗಂಡನೇ ನಮಗೆ ಅಡ್ಡಿ. ನಾಳೆ ರಾತ್ರಿ ಅವರು ಅಂಗಡಿಯಿಂದ ಬರುವಾಗ ಅವರ ಮೇಲೆ ಲಾರಿ ಹತ್ತಿಸಿ ಆಕ್ಸಿಡೆಂಟ್ ಮಾಡಿಸಿಬಿಡೋಣ. ಆಮೇಲೆ ನೀನು ನನ್ನ ಜೊತೆ ಇರಬಹುದು ಎಂದು ಯಾವುದೇ ಸಂಕೋಚವಿಲ್ಲದೆ ಹೇಳಿದ. ಆ ಮಾತು ಕೇಳಿ ನನ್ನ ತಲೆ ಮೇಲೆ ಸಿಡಿಲು ಬಡಿದಂತಾಯಿತು. ನನ್ನ ಕಣ್ಣೆದುರು ನಿಂತಿದ್ದವನು ಪ್ರೇಮಿಯಲ್ಲ, ಒಬ್ಬ ಕ್ರೂರ ಸೈಕೋಪ್ಯಾತ್ ಎಂದು ನನಗೆ ಅರಿವಾಯಿತು. ಕೇವಲ ಒಂದು ಕ್ಷಣದ ದೈಹಿಕ ಆಕರ್ಷಣೆಗಾಗಿ ನಾನು ನನ್ನ ಮುಗ್ಧ ಗಂಡನ ಪ್ರಾಣಕ್ಕೆ ಕುತ್ತು ತರುತ್ತಿದ್ದೇನೆ ಎಂದು ನನ್ನ ಮೇಲೆ ನನಗೆ ಅಸಹ್ಯವಾಯಿತು. ತಕ್ಷಣ ನನ್ನೊಳಗಿದ್ದ ತಾಯಿ ಮತ್ತು ಹೆಂಡತಿ ಜಾಗೃತಗೊಂಡರು. ನಾನು ವರುಣ್ಣನ್ನು ಬಲವಾಗಿ ತಳ್ಳಿ ಅವನ ಕಾಲರ್ ಹಿಡಿದು ಗುಡುಗಿದೆ. ಲೋ ವರುಣ್, ನೀನೊಬ್ಬ ಕಾಮುಕ ಅಂತ ಗೊತ್ತಿತ್ತು. ಆದರೆ ಇಂಥ ನೀಚ ಅಂತ ಗೊತ್ತಿರಲಿಲ್ಲ. ನನ್ನ ಗಂಡನ ಕಾಲಿಗೆ ಏನಾಗಿರಬಹುದು, ಆದರೆ ಅವರ ಪ್ರಾಮಾಣಿಕತೆ ಮತ್ತು ಪ್ರೀತಿಗೆ ನೀನು ಸರಿಸಮಾನನಲ್ಲ. ಇನ್ನೂ 1 ನಿಮಿಷ ಇಲ್ಲಿದ್ದರೆ ಇವತ್ತೇ ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ. ನಿಮ್ಮಪ್ಪನಿಗೂ ಜೈಲು ಶಿಕ್ಷೆ ಆಗುವಂತೆ ಮಾಡುತ್ತೇನೆ. ನಾಳೆ ಸೂರ್ಯ ಹುಟ್ಟುವಷ್ಟರಲ್ಲಿ ನೀನು ಈ ಊರು ಬಿಟ್ಟು ಹೋಗಿರಬೇಕು ಎಂದು ಎಚ್ಚರಿಕೆ ನೀಡಿದೆ. ನನ್ನ ಆ ರೌದ್ರಾವತಾರ ಕಂಡು ವರುಣ್ ಬೆದರಿ ಹೋದ. ಮರುದಿನ ಬೆಳಿಗ್ಗೆ ನೋಡಿದಾಗ ಅವನ ಕುಟುಂಬ ರಾತ್ರೋರಾತ್ರಿ ಅಲ್ಲಿಂದ ಖಾಲಿಯಾಗಿತ್ತು. ಅಂದು ನಾನು ದೊಡ್ಡ ಗಂಡಾಂತರದಿಂದ ಪಾರಾದೆ. ಗೆಳೆಯರೇ, ಕೇವಲ 1 ಕ್ಷಣದ ಆಕರ್ಷಣೆ ಇಡೀ ಸಂಸಾರವನ್ನು ಬೀದಿಗೆ ತರಬಹುದು. ಮದುವೆಯ ನಂತರದ ಒಂಟಿತನ ಅಥವಾ ಸಣ್ಣ ಪುಟ್ಟ ಅಸಮಾಧಾನಗಳು ಸಹಜ. ಆದರೆ ಅದರ ಪರಿಹಾರ ಹೊರಗಿನವರಲ್ಲಿ ಇರುವುದಿಲ್ಲ. ನಮ್ಮನ್ನು ನಂಬಿರುವ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೋಗುವ ಹಾದಿ ವಿನಾಶಕ್ಕೆ ದಾರಿ. ಸುಧಾ ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಂಡಳು. ಆದರೆ ನಿಜ ಜೀವನದಲ್ಲಿ ಎಲ್ಲರಿಗೂ 2ನೇ ಅವಕಾಶ ಸಿಗುವುದಿಲ್ಲ. ನಮ್ಮ ಮನೆಯಲ್ಲಿರುವ ನಿಸ್ವಾರ್ಥ ಪ್ರೀತಿಯೇ ಶಾಶ್ವತ. ಬಣ್ಣದ ಮಾತಿಗೆ ಮರುಳಾಗಿ ಬದುಕು ಹಾಳು ಮಾಡಿಕೊಳ್ಳಬೇಡಿ. ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.